ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಅರಸರುಗಳ 2ನೇ ಗ್ರಂಥ 20ನೇ ಅಧ್ಯಾಯ 5ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ನಾನು ಪ್ರತಿನಿತ್ಯ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದೇನೆ, ಆದರೆ ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸುತ್ತಿಲ್ಲವಲ್ಲ ಎಂದು ಹತಾಶನಾಗಿರುವೆಯಾ? ನನ್ನ ಪ್ರಿಯ ಸಹೋದರ ಸಹೋದರಿಯೇ, ಲೂಕನು ಬರೆದಂಥ ಶುಭ ಸಂದೇಶ 8ನೇ ಅಧ್ಯಾಯ 40ನೇ ವಾಕ್ಯದಲ್ಲಿ ನಾವು ನೋಡುವಂತೆ, ಪ್ರಾರ್ಥನಾ ಮಂದಿರದ ಅಧಿಕಾರಿಯಾಗಿದ್ದಂಥ ಯಾಯಿರನು ಯೇಸು ಸ್ವಾಮಿಯ ಬಳಿಗೆ ಬಂದು ಯೇಸುವನ್ನು ಕಣ್ಣೀರಿನಿಂದ ಪ್ರಾರ್ಥಿಸಿ ಯೇಸು ಸ್ವಾಮಿಯ ಪಾದಕ್ಕೆರಗಿ, ಯೇಸುವೆ ನನ್ನ ಮನೆಗೆ ಬನ್ನಿರಿ, ನನ್ನ 12 ವರ್ಷ ವಯಸ್ಸಿನ ನನ್ನ ಏಕೈಕ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ನನ್ನ ಮಗಳನ್ನು ಬದುಕಿಸಿಕೊಡಿ ಎಂದು ಕಣ್ಣೀರಿನಿಂದ ಯಾಯಿರನು ಇನ್ನೂ ಯೇಸು ಸ್ವಾಮಿಯನ್ನು ಕೇಳಿಕೊಳ್ಳುತ್ತಿದ್ದಾಗಲೇ ಯಾಯಿರನ ಮನೆಯಿಂದ ಬಂದಂಥ ವ್ಯಕ್ತಿ ಯಾಯಿರನಿಗೆ, ಯಾಯಿರ, ನಿನ್ನ ಮಗಳು ತೀರಿ ಹೋಗಿದ್ದಾಳೆ, ಇನ್ನು ಯೇಸು ಸ್ವಾಮಿಗೆ ತೊಂದರೆ ಕೊಡಬೇಡ ಎಂದರು. ಆದರೆ ಯಾಯಿರನು ಯೇಸು ಸ್ವಾಮಿಯನ್ನು ಬಿಡದೆ, ಯೇಸುವೆ ನನ್ನ ಮನೆಗೆ ಬನ್ನಿ, ನನ್ನ ಮಗಳನ್ನು ಉಳಿಸಿಕೊಡಿ ಎಂದು ಯೇಸು ಸ್ವಾಮಿಯನ್ನು ಪ್ರಾರ್ಥಿಸಿ ಭಿನ್ನಯಿಸಿದನು. ಯೇಸು ಸ್ವಾಮಿ ಯಾಯಿರನಿಗೆ, ಯಾಯಿರ, ನಿನ್ನಲ್ಲಿರ್ತಕ್ಕಂಥ ವಿಶ್ವಾಸ ಅವಳನ್ನು ಬದುಕಿಸುತ್ತದೆ, ಭಯಪಡಬೇಡ, ನಿನ್ನ ಮಗಳು ನಿದ್ರಿಸುತ್ತಿದ್ದಾಳೆ, ಇನ್ನೂ ಸತ್ತಿಲ್ಲ ಎಂದರು. ಯಾಯಿರನ ಮನೆಗೆ ಹೋದಂಥ ಯೇಸು ಸ್ವಾಮಿ ಮಲಗಿದ್ದಂತಹ ಯಾಯಿರನ ಮಗಳ ಕೈಯನ್ನಿಡಿದು, ಮಗಳೇ, ನೀನಿನ್ನೂ ಸತ್ತಿಲ್ಲ, ಎದ್ದೇಳು ಎಂದು ಸತ್ತಿದ್ದಂತಹ ಯಾಯಿರಳ ಮಗಳನ್ನು ಜೀವಕ್ಕೆಬ್ಬಿಸಿದಂಥ ಯೇಸು ಸ್ವಾಮಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರತಿನಿತ್ಯದ ಪ್ರಾರ್ಥನೆ ಹತಾಶೆಯ ನಿರಾಶೆಯ ಪ್ರಾರ್ಥನೆ ಆಗದೆ ವಿಶ್ವಾಸದ ಪ್ರತಿನಿತ್ಯದ ಪ್ರಾರ್ಥನೆ ಆಗಲಿ ಎಂದು ಪ್ರಾರ್ಥಿಸೋಣ. ಆಮೆನ್.